ನಮಸ್ತೆ ಆತ್ಮೀಯರೇ, ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಬದುಕು ಚಾನೆಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದರ ಮೂಲಕ ಹೊಸ ವಿಡಿಯೋದ ನೋಟಿಫಿಕೇಶನ್ಗಳನ್ನು ಸುಲಭವಾಗಿ ಪಡೆಯಿರಿ. ಚಾನೆಲ್ನ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಮಹಾಭಾರತದಲ್ಲಿ ಕಂಡು ಮರೆಯಾದಂಥ ಒಂದು ಹೆಣ್ಣು ಮಗಳ ಪಾತ್ರವನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಹೌದು, ಮಹಾಭಾರತದಲ್ಲಿ ಉಲ್ಲೇಖವಿಲ್ಲದೆ ಇರುವಂಥ ಒಂದು ಹೆಣ್ಣು ಮಗಳಾದಂಥ ಭಾನುಮತಿಯ ಪರಿಚಯವನ್ನು ಇವತ್ತು ನಿಮಗೆ ಮಾಡ್ತಾ ಇದ್ದೀನಿ. ಮಹಾಭಾರತದಲ್ಲಿ ಯುದ್ಧ, ಸಾವು, ನೋವು ಇದೆಲ್ಲದರ ಕುರಿತು ಹೇಳೋದಾದ್ರೆ ಪಾಂಡವರು, ಕೃಷ್ಣ, ಕುಂತಿ, ಗಾಂಧಾರಿ ಮತ್ತು ಪಾಂಚಾಲಿಯ ಹೆಸರೇ ಮುನ್ನೆಲೆಗೆ ಬರುತ್ತೆ. ಆದರೆ ಮಹಾಭಾರತದಲ್ಲಿ ಮುನ್ನೆಲೆಗೆ ಬರದೆ ಅನೇಕ ಕಷ್ಟ, ನಷ್ಟ ಮತ್ತು ದುರದೃಷ್ಟ ಜೀವನವನ್ನ ಕಳೆದು ಹೋದಂತ ಕೆಲವೊಂದಷ್ಟು ಮಹಿಳೆಯರ ಪೈಕಿ ಭಾನುಮತಿ ಕೂಡ ಒಬ್ಳು. ಯಾರೀಕೆ ಮಹಾಕಾವ್ಯದಲ್ಲಿ ಮರೆಯಾದ ಮಿನುಗುವ ನಕ್ಷತ್ರದಂತಿದ್ದಂಥ ಹೆಣ್ಣಿನ ಕರಾಳ ಬದುಕಿನ ಅನಾವರಣ ಈ ವಿಡಿಯೋದಲ್ಲಿ ನಿಮಗಾಗುತ್ತೆ. ಹೌದು, ತನ್ನ ತಂದೆ ತಾಯಿಯ ಪ್ರೀತಿಯಿಂದ ಅದ್ಧೂರಿ ಜೀವನವನ್ನು ಕಳೆದು ಶೌರ್ಯ ಸಾಹಸಕ್ಕೆ ಪ್ರತೀಕವಾದಂಥ ಈ ಹೆಣ್ಣು ಮಗಳ ಬದುಕು ಯಾವ ರೀತಿ ದಿಕ್ಕು ತಪ್ಪುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಯುತ್ತೆ. ತನ್ನ ತಂದೆ ಪ್ರೀತಿಯಿಂದ ಅದ್ಧೂರಿ ವರಾನ್ವೇಷಣೆಯಲ್ಲಿ ತನ್ನ ಬದುಕಿನ ದಿಕ್ಕನ್ನು ಬದಲಿಸಿಕೊಂಡಂಥ ಭಾನುಮತಿಯ ಪರಿಚಯ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಹೌದು, ಕಳಿಂಗ ರಾಜ್ಯದ ಚಿತ್ರಾಂಗದನ ಮಗಳಾದಂಥ ಭಾನುಮತಿ ತನ್ನ ಬದುಕಿನ ಸಾರಥಿಯನ್ನ ತಾನೇ ಆಯ್ಕೆ ಮಾಡಿಕೊಳ್ಳಬೇಕಾದಂಥ ಪ್ರಬುದ್ಧತೆಯುಳ್ಳಂಥ ಹೆಣ್ಣು ಮಗಳಾಗಿರ್ತಾಳೆ. ಹೌದು, ಈಕೆ ತನ್ನ ಸ್ವಯಂವರದಲ್ಲಿ ತನ್ನ ಜೀವನದ ಸಾರಥಿಯನ್ನ ತಾನೇ ಆಯ್ಕೆ ಮಾಡಿಕೊಳ್ಳುವಂಥ ಸಂತೋಷದಲ್ಲಿ ತನ್ನ ತಂದೆ ಯೋಜಿಸಿದಂಥ ಅದ್ಧೂರಿ ವರಾನ್ವೇಷಣೆಯ ಕಾರ್ಯಕ್ರಮದಲ್ಲಿ ಈಕೆ ತನ್ನ ಜೀವನದ ಸಾರಥಿಯನ್ನು ಆಯ್ಕೆ ಮಾಡುವ ಉತ್ಸಾಹದಲ್ಲಿರ್ತಾಳೆ. ಆ ವರಾನ್ವೇಷಣೆಯಲ್ಲಿ ಅಹಂಕಾರವೇ ಆಭರಣವಾಗಿಸಿಕೊಂಡಂಥ ದುರ್ಯೋಧನ ಮತ್ತು ಆತನ ಆಪ್ತಮಿತ್ರನಾದ ಕರ್ಣ, ಶಿಶುಪಾಲ, ಜರಾಸಂಧ ಮತ್ತು ಮಗಧ ರಾಜ್ಯದ ಅನೇಕ ರಾಜರೆಲ್ಲರೂ ಅದರಲ್ಲಿ ಭಾಗವಹಿಸಿರ್ತಾರೆ. ಸೌಂದರ್ಯವತಿಯಾದಂಥ ಭಾನುಮತಿ ಮಾಲೆಯನ್ನ ಕೈಯಲ್ಲೇ ಹಿಡಿದುಕೊಂಡು ತನ್ನ ಬದುಕಿನ ಸಾರಥಿಯನ್ನ ಹುಡುಕುವ ಧಾವಂತದಲ್ಲಿ ಅವಳ ಮನಸ್ಸು ದುರ್ಯೋಧನನನ್ನ ತಲುಪಲೇ ಇಲ್ಲ. ಹೌದು, ಭಾನುಮತಿ ತನ್ನ ಕೊರಳಿಗೆ ಹಾರವನ್ನು ಹಾಕ್ತಾಳೆ ಅಂತ ಮನಸ್ಸಿನಲ್ಲಿ ಅಂದಾಜಿಸಿಕೊಂಡಂಥ ದುರ್ಯೋಧನಿಗೆ ಆತನ ಸ್ವಾಭಿಮಾನಕ್ಕೆ ಒಂದು ದೊಡ್ಡ ಪೆಟ್ಟನ್ನ ಭಾನುಮತಿ ಅವತ್ತು ನೀಡ್ತಾಳೆ ಅಂತ ಹೇಳಬಹುದು. ಜೀವನದ ಸಂಗಾತಿಯನ್ನು ಹುಡುಕುವ ಧಾವಂತದಲ್ಲಿ ಅವಳ ಮನಸ್ಸು ದುರ್ಯೋಧನನನ್ನ ತಲುಪಲೇ ಇಲ್ಲ. ಮಾಲೆ ಹಿಡಿದು ಅವನನ್ನ ದಾಟಿ ಮುಂದೆ ಹೋಗಿಬಿಟ್ಟಳು ಆ ಸುಂದರಿ. ಇದನ್ನ ನೋಡಿದಂಥ ದುರ್ಯೋಧನ ತನ್ನ ಶೌರ್ಯ ಸಾಹಸಕ್ಕೆ ಆದಂಥ ಮಹಾಪೆಟ್ಟು ಅಂದುಕೊಂಡು ಬಿಟ್ಟ. ತನಗೆ ಮಾಲೆ ಹಾಕುವಳೆಂದು ಯೋಚಿಸಿದಂಥ ಆತನ ಯೋಚನೆ ಭಾನುಮತಿಯ ಊಹೆಗೂ ಮೀರಿ ನಿಂತಿತ್ತು. ಹೌದು, ಭಾನುಮತಿಯ ಆಲೋಚನೆ ಆತನ ಶೌರ್ಯವನ್ನು ಮೀರಿ ತನ್ನ ಸಂಗಾತಿಯನ್ನು ಹುಡುಕುವ ಧಾವಂತದಲ್ಲಿತ್ತು. ಈ ಭಾನುಮತಿಯ ಆಲೋಚನೆ ದುರ್ಯೋಧನನ ಕ್ರೌರ್ಯವನ್ನ ಪುಟಿದೇಳುವಂತೆ ಮಾಡಿತ್ತು. ಆಸನದಿಂದ ಎದ್ದು ಅವಳನ್ನು ಹೊತ್ತು ತನ್ನ ರಥಕ್ಕೆ ಕರೆದುಕೊಂಡು ಹೋಗಲು ಮುಂದಾದ ಸುಯೋಧನ. ಉಳಿದಿದ್ದ ಅರಸರೆಲ್ಲ ಇದನ್ನು ನೋಡಿ ಯುದ್ಧದ ಆಹ್ವಾನವನ್ನು ಅವನ ಮುಂದೆ ಇಟ್ಟಾಗ ತನ್ನ ಆತ್ಮಮಿತ್ರನಾದಂಥ ಕರ್ಣನನ್ನು ಸೋಲಿಸಿ ನನ್ನ ಜೊತೆಗೆ ಯುದ್ಧ ಮಾಡಿ ಅನ್ನುವಂಥ ಮಾತನ್ನ ಆ ರಾಜರ ಮುಂದೆ ಇಟ್ಟು ತಾನು ಭಾನುಮತಿಯನ್ನು ಹೊತ್ತೊಯ್ದು ತನ್ನ ರಥದ ಸಮೀಪ ಬರ್ತಾನೆ ದುರ್ಯೋಧನ. ಮಹಾನ್ ಯೋಧನಾದಂಥ ಕರ್ಣ ಆ ಎಲ್ಲ ರಾಜರುಗಳನ್ನು ಸೋಲಿಸಿ ದುರ್ಯೋಧನ ಇರುವ ಜಾಗಕ್ಕೆ ಬಂದು ತಲುಪ್ತಾನೆ. ಸ್ನೇಹಪಾಶಕ್ಕೆ ಒಳಗಾದಂಥ ಕರ್ಣ ದುರ್ಯೋಧನದ ರಕ್ಷಣೆಯನ್ನು ಮಾಡೋದನ್ನ ಮಾತ್ರ ಯೋಜಿಸಿ ಅಲ್ಲಿ ಆದ ಧರ್ಮ ಅಧರ್ಮದ ಕದನವನ್ನ, ಅಲ್ಲಿ ಆದ ಅನ್ಯಾಯವನ್ನ ಅಂದಾಜಿಸೋದಲ್ಲಿ ಕರ್ಣ ಹಿಂದೇಟು ಹಾಕ್ತಾನೆ ಅಂತ ಹೇಳಬಹುದು. ತನ್ನ ಮಿತ್ರನ ರಕ್ಷಣೆಯ ಭಾರವನ್ನು ಹೊತ್ತಂತ ಕರ್ಣ ಧರ್ಮದ ಭಾರವನ್ನು ಹೊರುವಲ್ಲಿ ಸೋಲ್ತಾನೆ ಅಂತ ಕೆಲವು ಪುರಾಣಗಳು ಆತನ ಬಗ್ಗೆ ಈ ವಿಮರ್ಶೆಯನ್ನ ನೀಡಿದೆ. ಹಸ್ತಿನಾಪುರಕ್ಕೆ ಭಾನುಮತಿಯೇ ಸಮೇತ ಬಂದಿಳಿದಂಥ ದುರ್ಯೋಧನನನ್ನ ಪ್ರಶ್ನಾತೀತವಾಗಿ ನೋಡಿದಳು ಭಾನುಮತಿ. ಹೌದು, ಕ್ಷತ್ರಿಯರಿಗೆ ಹೀಗೆ ಹೆಣ್ಣನ್ನ ಹೊತ್ತುಕೊಂಡು ಬಂದು ಅವಳ ಅನುಮತಿಯನ್ನೂ ಕಾಯದೆ ಮದುವೆ ಆಗೋದು ಅವರ ಸಾಧನೆಗೆ ಮತ್ತೊಂದು ಗರಿಮೆಯಂತೆ ಭಾಸವಾಗಿತ್ತು. ಹಿಂದೆ ಭೀಷ್ಮ ಅಂಬಿಕೆ ಮತ್ತು ಅಂಬಾಲಿಕೆಯನ್ನು ಹೊತ್ತು ತಂದಾಗ ಕೂಡ ಇದೇ ಸಂದರ್ಭ ಸೃಷ್ಟಿಯಾಗಿತ್ತು. ಎಲ್ಲದರ ಉದಾಹರಣೆಯನ್ನ ಕರ್ಣ ಮತ್ತು ದುರ್ಯೋಧನ ಭಾನುಮತಿಯನ್ನ ಹೇಳಿ ಸಮಾಧಾನ ಮಾಡಿ ಮತ್ತು ಆಕೆಯ ಜೊತೆಗೆ ದುರ್ಯೋಧನ ಮದುವೆಯನ್ನ ಆಗ್ತಾನೆ ಅಂತ ಹೇಳಲಾಗುತ್ತೆ. ತಾನು ಪ್ರೀತಿಸದೇ ಇದ್ರೂ ಕೂಡ ಪತಿಯನ್ನ ಗೌರವದಿಂದ ಪ್ರೀತಿಯಿಂದ ಕಾಣ್ತಾ ತನ್ನೆಲ್ಲ ಜೀವನವನ್ನ ಪತಿಯ ಒಳಿತಿಗಾಗಿ ಶ್ರಮಿಸ್ತಾಳೆ ಅಂತ ಭಾನುಮತಿಯನ್ನ ಕರೀತಾಳೆ. ಈಕೆ ಇತಿಹಾಸದಲ್ಲಿ ಮಹಾಭಾರತದಲ್ಲಿ ಒಂದು ದುರದೃಷ್ಟ ಮಹಿಳೆಯಾಗಿ ಹೊರಹೊಮ್ಮುತ್ತಾಳೆ ಅಂತ ಹೇಳಲಾಗುತ್ತೆ.
ಮತ್ತು ಕರ್ಣ ಮತ್ತು ಭಾನುಮತಿಯ ಸ್ನೇಹ ಸಂಬಂಧ ಕೂಡ ಅಷ್ಟೇ ಪರಿಶುದ್ಧವಾಗಿತ್ತು ಅಂತ ಕೂಡ ಹೇಳಲಾಗುತ್ತೆ. ಇದರ ಸಂದರ್ಭವನ್ನು ವಿವರಿಸೋದಾದ್ರೆ, ಭಾನುಮತಿ ಕರ್ಣನ ಜೊತೆಗೆ ಪಗಡೆಯಾಟದಲ್ಲಿ ಆಟವನ್ನ ಆಡ್ತಾ ಇರ್ತಾಳೆ. ತಾನು ತನ್ನ ಮುತ್ತಿನ ಹಾರವನ್ನ ಪಣವಿಟ್ಟು ಪಗಡೆಯಾಡುವಾಗ ಕರ್ಣ ಆಕೆಯ ವಿರುದ್ಧ ಗೆಲ್ತಾನೆ ಅಂತ ಹೇಳ್ತಾರೆ. ಆದ್ರೆ ತಾನು ಸೋತ್ರೂ ಕೂಡ ತನ್ನ ಮುತ್ತಿನ ಹಾರವನ್ನ ಕರ್ಣನ್ಗೆ ಕೊಡೋದಕ್ಕೆ ಒಪ್ಪದೇ ಇರುವಂತ ಭಾನುಮತಿಯನ್ನ ಸ್ನೇಹದಿಂದ ನೋಡಿದಂತ ಕರ್ಣ ಆಕೆಯ ಜೊತೆಗೆ ಸಲುಗೆಯಿಂದ ಆ ಮುತ್ತಿನ ಹಾರವನ್ನ ಕಿತ್ತುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾನೆ. ಅದನ್ನ ಕಿತ್ತುಕೊಳ್ಳೋ ಬರದಲ್ಲಿ ಮುತ್ತಿನ ಹಾರದ ಕೆಲವು ಮುತ್ತುಗಳು ಕೆಳಗೆ ಉದುರುತ್ತೆ. ಅಲ್ಲಿ ಬಂದಂತ ದುರ್ಯೋಧನ ಅವರ ಪರಿಶುದ್ಧ ಸ್ನೇಹ ಸಂಬಂಧವನ್ನ ನೋಡಿ ಯಾವುದೇ ಅನುಮಾನವನ್ನು ಕೂಡ ಪಡದೆ ತನ್ನ ಸ್ನೇಹಿತನಿಗೆ ಮುತ್ತನ್ನು ಎತ್ತಿಕೊಳ್ಳೋದಕ್ಕೆ ಸಹಾಯ ಮಾಡ್ತಾನೆ ಅಂತ ಹೇಳಲಾಗುತ್ತೆ. ಹೀಗೆ ಕರ್ಣ ಮತ್ತು ದುರ್ಯೋಧನನ ಸ್ನೇಹ ಸಂಬಂಧ ಅಷ್ಟೊಂದು ಪರಿಶುದ್ಧವಾಗಿತ್ತು ಅಂತ ಹೇಳಲಾಗುತ್ತೆ. ತನ್ನ ಹೆಂಡತಿಯ ಮೇಲೂ ಕೂಡ ಅಪಾರವಾದ ಪ್ರೀತಿ ಇಟ್ಟಂತ ದುರ್ಯೋಧನ ತನ್ನ ಸ್ನೇಹಿತನ ಮೇಲೆ ಜೀವದಂತಿದ್ದ. ಹೀಗೆ ಮಹಾಭಾರತದಲ್ಲಿ ಕರ್ಣನನ್ನ ಪ್ರಶ್ನೆ ಮಾಡಿದಂತ ಕೃಷ್ಣನಿಗೆ ಕರ್ಣ ನೀಡಿದ ಉತ್ತರ ಕೂಡ ಇದೇ ಆಗಿತ್ತು. ಹೌದು, ತನ್ನ ಹೆಂಡತಿಯ ಮೇಲೆ ತಾನು ತೋರಿಸಿದಂತ ಸಲುಗೆಯನ್ನ ಯಾವುದೇ ರೀತಿ ಅವಮಾನಿಸದಂತ ನನ್ನ ಸ್ನೇಹಿತನ ಪರಿಶುದ್ಧ ಸ್ನೇಹವನ್ನ ತೊರೆದು ನಾನು ನಿಮ್ಮ ಪರ ಯುದ್ಧ ಮಾಡಲಾರೆ ಕೃಷ್ಣ ಅಂತ ಕೃಷ್ಣನಿಗೆ ಮಾತು ಹೇಳ್ತಾನೆ ಕರ್ಣ. ಹೀಗೆ ದುರ್ಯೋಧನನ ಜೀವನದಲ್ಲಿ ಬಂದಂತ ಭಾನುಮತಿ ಧರ್ಮಿಷ್ಠೆ ಆಗಿದ್ರು ಕೂಡ ತನ್ನ ಗಂಡನ ಕೆಲವೊಂದಷ್ಟು ಕೆಲಸಗಳಿಂದ ಅವಮಾನಕ್ಕೆ ಒಳಗಾಗ್ತಾಳೆ ಅಂತ ಹೇಳಲಾಗುತ್ತೆ. ಹೌದು, ದ್ರೌಪದಿಯ ಹರಣದ ಸಂದರ್ಭದಲ್ಲೂ ಕೂಡ ಭಾನುಮತಿ ನೋವನ್ನ ಅನುಭವಿಸ್ತಾಳೆ ಮತ್ತು ತನ್ನ ಗಂಡನ ಅಧರ್ಮವನ್ನ ತಡೆಯೋದಕ್ಕೆ ತಾನು ಕೂಡ ವಿಫಲಲಾಗ್ತಾಳೆ ಅಂತ ಹೇಳಲಾಗುತ್ತೆ. ಆದ್ರೆ ಮುಂದೆ ತನ್ನ ಮಗಳಾದ ಲಕ್ಷ್ಮಿನೆಯನ್ನ ಕೃಷ್ಣನ ಮಗನಾದ ಸಾಂಬನಿಗೆ ವಿವಾಹ ಮಾಡಿಕೊಡೋದ್ರ ಮೂಲಕ ತನ್ನ ಕುಟುಂಬದಲ್ಲಿ ಧರ್ಮದ ಸ್ಥಾಪನೆ ಆಗಲಿ ಅನ್ನುವಂಥ ಆಸೆಯನ್ನು ಇಟ್ಕೊಂಡಂಥ ಭಾನುಮತಿಗೆ ಅಲ್ಲಿ ಯಶಸ್ಸು ಸಿಗೋದಿಲ್ಲ. ಸಾಂಬನಿಗೆ ತನ್ನ ಮಗಳನ್ನು ವಿವಾಹ ಮಾಡಿದ್ರೂ ಕೂಡ ತನ್ನ ಗಂಡನನ್ನ ಧರ್ಮಿಷ್ಠನನ್ನಾಗಿ ಮಾಡೋದ್ರಲ್ಲಿ ಭಾನುಮತಿ ಎಡುತ್ತಾಳೆ ಅಂತ ಹೇಳಲಾಗುತ್ತೆ. ಆದರೆ ಈಕೆ ಮಹಾಭಾರತದ ಪುಟದಲ್ಲೆಲ್ಲ ಎಂದೂ ಕಾಣದೆ ಮರೆಯಾಗಿ ಉಳಿದಂಥ ಒಂದು ಹೆಣ್ಣು ಮಗಳಾಗಿರ್ತಾಳೆ. ಈಕೆ ಸಾಹಸಮಯವಂಥ ವ್ಯಕ್ತಿತ್ವವನ್ನು ಹೊಂದಿದ್ರೂ ಕೂಡ ದುರ್ಯೋಧನನ ಗೌರವದಿಂದ ಕಾಣುವಂಥ ಧೀಮಂತ ಮಹಿಳೆ ಅಂತ ಹೇಳಬಹುದು. ಹೀಗೆ ಮಹಾಭಾರತದಲ್ಲಿ ದುರದೃಷ್ಟದ ಜೀವನವನ್ನು ಕಳೆದಂಥ ಭಾನುಮತಿ ಮಹಾಭಾರತದಲ್ಲಿ ಎಲ್ಲಿಯೂ ಉಲ್ಲೇಖಿಸದೆ ತನ್ನದೇ ಆದ ಕೆಲವೊಂದಷ್ಟು ಶೌರ್ಯ ಮತ್ತು ಸಾಹಸಮಯ ವ್ಯಕ್ತಿತ್ವದಿಂದ ಹೆಸರುವಾಸಿಯಾಗಿದ್ದಾಳೆ ಅಂತ ಹೇಳಬಹುದು. ಮುಂದಿನ ವಿಡಿಯೋಗಳು ನಿಮಗೆ ಇಷ್ಟ ಆಗಬೇಕು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.